ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟುಡೇಸ್ ವ್ಲಾಗ್. ಇವತ್ತು ನಂಗೆ ಸ್ವಲ್ಪ ಸ್ಪೆಷಲ್. ಯಾಕೆ ಅಂತ ನೀವು ವ್ಲಾಗ್ ನೋಡಿ ವ್ಲಾಗಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೆ ಅಂತ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇನ್ನೇನು ಹೊರಡಬೇಕು, ಬಸ್ ಬರುತ್ತೆ ಅನ್ನೋ ಟೈಮಲ್ಲಿ ಚಾರ್ಜರ್ ಬ್ಯಾಗಿಗೆ ಹಾಕಿರಲಿಲ್ಲ ಅಂತ ಚಾರ್ಜರ್ ಬ್ಯಾಗಿಗೆ ಹಾಕೋಣ ಅಂತ ಚಾರ್ಜರ್ ತೊಗೊಂಡು ಬ್ಯಾಗ್ ಹತ್ರ ಬಂದರೆ ಇಲ್ಲಿ ನೋಡಿದ್ರೆ ನನ್ನ ಟ್ರಾಲಿ ಲಾಕ್ ಆಗಿಬಿಟ್ಟಿದೆ ಗೈಸ್. ಲಾಕ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ, ಎಷ್ಟು ಟ್ರೈ ಮಾಡಿದ್ರೂ ಬರ್ತಾ ಇಲ್ಲ. ಸೊ ಆ ಬಸ್ನ ಮಿಸ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಸ್ಟಿಲ್ ಓಪನ್ ಆಗಿಲ್ಲ ಗೈಸ್, ನೋಡುವ ಏನಾಗುತ್ತೆ ಅಂತ ವ್ಲಾಗಲ್ಲೇ ತೋರಿಸ್ತೀನಿ. ನೆಕ್ಸ್ಟ್ ನಾನು ಅದರಲ್ಲಿ ಎಲ್ಲಿ ಓಪನ್ ಮಾಡ್ತೀನಿ, ಯಾರಾದರೂ ಓಪನ್ ಮಾಡಿಸ್ತೀನಿ ಗೊತ್ತಿಲ್ಲ. ಬನ್ನಿ ಅಲ್ಲೇ ತೋರಿಸ್ತೀನಿ ನಿಮಗೆ. ಹೇಗೋ ಹೋಗೋಣ ಅಂತ ಬಸ್ ಹತ್ಕೊಂಡು ಬಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಬಸ್ಸಲ್ಲಿ ಅಷ್ಟೊಂದು ರಶ್ ಇದೆ. ಆದರೂ ಬಿಟ್ಟಿಲ್ಲ, ಈ ರಶಲ್ಲೂ ಈ ಲಾಕ್ ಆಗಿರೋ ಬ್ಯಾಗ್ ಎತ್ಕೊಂಡು ಬಂದಿದ್ದೀನಿ. ನೋಡುವ. ಆ್ಯಂಡ್ ಇಲ್ಲಿ ಒಂದು ಬ್ಯಾಗ್ ಶಾಪಲ್ಲಿ ಬಂದು ಓಪನ್ ಮಾಡಿಸ್ದೆ ಗೈಸ್. ಹೋಯ್ತು ನನ್ನ ಬ್ಯಾಗು, ಮತ್ತೆ ಲಾಕ್ ಮಾಡೋದಕ್ಕೆ ಬರಲ್ಲ. ಫೈನಲಿ ಲಾಕ್ ಓಪನ್ ಮಾಡಿಸ್ಕೊಂಡು ಈಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ. ನನ್ನ ಫ್ರೆಂಡ್ ಇಲ್ಲಿ ಯಾವುದೋ ಒಂದು ಪ್ಲೇಸ್ ಹೇಳಿದ್ಲು, ಅಲ್ಲಿ ಬಂದು ನೋಡಿದ್ರೆ ಅವಳು ಇನ್ನೂ ಬಂದಿರಲಿಲ್ಲ. ಪಕ್ಕದಲ್ಲೇ ಐಸ್ ಕ್ರೀಮ್ ಶಾಪ್ ಇತ್ತು. ಸೊ ಐಸ್ ಕ್ರೀಮ್ ಎತ್ಕೊಂಡು ಕೂತ್ಕೊಂಡೆ. ನಾವು ಹುಡುಗಿರು ಐಸ್ ಕ್ರೀಮ್ ನೋಡಿದ್ರೆ ಬಿಡ್ತೀವಾ? ಇಲ್ಲ ಅಲ್ವಾ? ಹಾಗೆ ಐಸ್ ಕ್ರೀಮ್ ತೊಗೊಂಡು ತಿನ್ಕೋತಾ ಕೂತಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡೇನೋ ಬಂದಳು ಗೈಸ್, ಬಟ್ ಇನ್ನೂ ಮಾತಾಡೋದಕ್ಕೆ ಸಿಕ್ಕಿಲ್ಲ. ಬಿಕಾಸ್ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾಳೆ, ಪ್ರೀ ವೆಡ್ಡಿಂಗ್ ಶೂಟು. ಇನ್ನು 2 ಡೇಸಲ್ಲಿ ಮದುವೆ ಇಟ್ಕೊಂಡು ಈಗ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾಳೆ ಗೈಸ್. ಸೊ ನಾನು ಸ್ಪೆಷಲ್ ಡೇ ಅಂತ ಹೇಳಿದ್ದು ಇದೇ ರೀಸನ್ಗೆ. ಮಚ್ಚಿ, ನನ್ನ ಬ್ಲಾಗಿಗೆ ನಿನ್ನನ್ನು ನೀನೇ ಇಂಟ್ರಡ್ಯೂಸ್ ಮಾಡ್ಕೊ. ಹೇಳು, ಹೇಳೆ. ಮಧ್ಯಾಹ್ನ 2 ಗಂಟೆ ಬಿಸಿಲಲ್ಲಿ ಪೇಪರ್ ಓದ್ತಾ ಇದ್ದಾರೆ ಗೈಸ್, ನ್ಯೂ ಕಪಲ್ಸ್. ಗೈಸ್ ಇದು ಅವ್ರ ಸೆಕೆಂಡ್ ಔಟ್ಫಿಟ್ಟು. ಈಗ ರೆಟ್ರೋ ಥೀಮಲ್ಲಿ ತೆಗೆಸ್ಕೊತಾ ಇದ್ದಾರೆ. ಆಲ್ರೆಡಿ ಫಸ್ಟ್ ಔಟ್ಫಿಟ್ ಮುಗ್ದಿದೆ. ನಾನು ಸ್ವಲ್ಪ ಲೇಟಾಗಿ ಬಂದೆ, ಹಾಗಾಗಿ ಫಸ್ಟ್ ಔಟ್ಫಿಟ್ ಮುಗ್ದೋಗಿದೆ ಆಲ್ರೆಡಿ. ಗೈಸ್ ಈಗ ಫೋಟೋಶೂಟ್ ನಡೀತಾ ಇರೋ ಲೊಕೇಶನ್ ಶ್ರೀ ರಾಜ ಉತ್ಸವಾಂಬ ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನ. ಈಗ 3rd ಔಟ್ಫಿಟ್ಟಲ್ಲಿ ಫೋಟೋಶೂಟ್ ಗೈಸ್. ಸೊ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಈಗ ಇವಳ ಹತ್ರ ಮಾತಾಡಿಸ್ತೀನಿ ಗೈಸ್. ಗೈಸ್ ಇವಳ ಇಂಟ್ರೊಡಕ್ಷನ್ನ ಇವಳ ಹತ್ರನೇ ಕೊಡಿಸ್ತೀನಿ ನೋಡಿ. ಈಗ ಹೇಳು, ಹೇಳೆ. ಗೈಸ್ ನಮ್ಮ ಹುಡುಗಿ ರೆಡಿ ಇಲ್ಲ ಅವಳು ಇಂಟ್ರೊಡಕ್ಷನ್ನ ಕೊಡೋದಕ್ಕೆ. ಅವಳು ನಾಚ್ಕೋತಾ ಇದ್ದಾಳೆ, ಸೊ ನಾನೇ ಕೊಡ್ತಿದ್ದೀನಿ. ಇವಳು ಬಂದು ಉಷಾ ಅಂತ, ನನ್ನ ಫ್ರೆಂಡ್. ಆ್ಯಕ್ಚುಲಿ UG ಫ್ರೆಂಡ್ ಇವಳು. ಮದುವೆ ಆಗ್ತಾ ಇದ್ದಾಳೆ. ಹೇಳೋ ಏನಾದರೂ. ಏನು ಹೇಳಲ್ವಾ? ಅಷ್ಟೊಂದು ನಾಚಿಕೆನಾ? ಆ್ಯಂಡ್ ಇದು 3rd ಔಟ್ಫಿಟ್ಟು. ನಂಗೆ ಪರ್ಸ್ನಲಿ ಈ ಔಟ್ಫಿಟ್ ತುಂಬ ಇಷ್ಟ ಆಯಿತು, ಬಿಕಾಸ್ ಇದರಲ್ಲಿ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಹಾಗಾಗಿ ನನಗೆ ಈ ಔಟ್ಫಿಟ್ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಎಷ್ಟು ಕಪಲ್ ಫೋಟೋಶೂಟ್ ಮಾಡಿಸ್ಕೋತಾ ಇದ್ದಾರೆ. ಇಲ್ಲಿ ಒಂದು ಕಪಲ್ಲು ಆ್ಯಂಡ್ ನನ್ನ ಫ್ರೆಂಡ್ ಒಂದು, ಆ್ಯಂಡ್ ಇಲ್ಲಿ ಒಂದು ಕಪಲ್ಲು. ಆ್ಯಂಡ್ ನಾವು ಎಂಟ್ರಿ ಕೊಡುವಾಗಲೇ 2-3 ಕಪಲ್ ಮುಗಿಸ್ಕೊಂಡು ಹೋದರು. ಆ್ಯಂಡ್ ನಾವೀಗ ಪ್ಯಾಕಪ್ ಮಾಡ್ತಾಯಿದ್ದೀವಿ ಬಿಕಾಸ್ ಆಫ್ ದಿಸ್ ರೈನ್. ಮಳೆ ಬಂದು ನಮ್ಮ ಫೋಟೋಶೂಟ್ನ ನಿಲ್ಲಿಸಿದೆ, ಹಾಗಾಗಿ ಫೋಟೋಶೂಟ್ನ ಸ್ಟಾಪ್ ಮಾಡಿಕೊಂಡು ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಸಿವಾಗಿದೆ, ಊಟ ಮಾಡಬೇಕು. ಬೆಳಗ್ಗೆಯಿಂದ ಬಿಸಿಲಲ್ಲಿ ಓಡಾಡಿ ಫುಲ್ ಸುಸ್ತಾಗಿತ್ತು. ಈಗ ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋದು ಗೈಸ್. ಆ್ಯಂಡ್ ಈಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಮೆಹಂದಿ ಕೂಡ ಇವತ್ತೇ ಇರೋದ್ರಿಂದ ಸ್ವಲ್ಪ ಬೇಗ ಹೊರಟ್ವಿ ಮನೆಗೆ. ಮನೆಗೆ ಬಂದ ತಕ್ಷಣ ನಮ್ಮ ಹುಡುಗಿಗೆ ದೃಷ್ಟಿ ಆಗಿದೆ ಅಂತ ಅವ್ರ ಅಜ್ಜಿ ಕೈಲಿ ದೃಷ್ಟಿ ತೆಗೆಸಿದ್ರು. ಗೈಸ್ ಮಿರರ್ ಮುಂದೆ ಬಂದಿದ್ದೀನಿ ಅಂತ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಅಂದ್ಕೋಬೇಡಿ. ಇಲ್ಲ, ಟೈಮ್ ಈಗ 10 ಗಂಟೆ ಆಗಿದೆ. ಈಗ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ ಗೈಸ್.
ಸೊ ಅದಕ್ಕೆ ಇಂಟ್ರಡಕ್ಷನ್ ತೊಗೊಳೋದಕ್ಕೆ ಮಿರರ್ ಮುಂದೆ ಬಂದಿದ್ದೀನಿ ಅಷ್ಟೇ. ವಿಡಿಯೋ ಏನು ಮಾಡ್ತಾ ಇಲ್ಲ ನೋಡಿ ಇನ್ನು ಮುಂದೆ. ತಿರುಗಿಸು ಗೈಸ್. ಫೈನಲಿ ಮುಗಿಸಿದೆ. ಈಗ ಟೈಮ್ 3 ಗಂಟೆ. ಸ್ಟಾರ್ಟ್ ಮಾಡಿದ್ದು 10 ಗಂಟೆಗೆ, 10:30 ಗೈಸ್, ಸಾರಿ. ಆ್ಯಂಡ್ ಈಗ ಫೈನಲಿ ಮಿರರ್ ಮುಂದೆ ಬಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಡ್ರ್ಯಾಗ್ ಮಾಡಲ್ಲ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಮ್ಮ ಬ್ರೈಡ್ ಮಲಗೋದಕ್ಕೋಸ್ಕರ ಕಾಯ್ತಾ ಇದ್ದಾಳೆ. ಸೊ ಅಟ್ಲೀಸ್ಟ್ ಗುಡ್ ನೈಟ್ ಹೇಳೆ. ನಾನು ಬ್ಲಾಗಲ್ಲಿ ಇನ್ನೇನೂ ಮಾತಾಡಿಲ್ಲ.